ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ಶುಕ್ರವಾರ ಇದೆ ಅಂದರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ ರೀ. ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ರೀ. ಅಂದ್ರೆ ದೇವಸ್ಥಾನ ಅಂದರೆ ನಾನು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತೀನಿ ರೀ. ಅವಾಗವಾಗ ಭದ್ರಕಾಳಿ ದೇವಸ್ಥಾನಕ್ಕೆ ಹೋದಾಗ ಹಿಡಿದು ನನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ರೀ. ಹಾಗಾಗಿ ಆ ದೇವಸ್ಥಾನ ಅಂದರೆ ನನಗೆ ತುಂಬಾ ಇಷ್ಟ. ನೀವು ಹೋಗಿ ಬನ್ನಿರಿ ನೀವು ಆ ದೇವಸ್ಥಾನಕ್ಕೆ. ನಾನು ಆ ದೇವಸ್ಥಾನಕ್ಕೆ ಯಾವಾಗ ಹೋದ್ನಂದ್ರೆ ಭೀಮ್ ಅಮಾವಾಸ್ಯೆ ಇರ್ತದಲ್ರಿ. ಭೀಮ್ ಅಮಾವಾಸ್ಯೆಕಿನ್ನ ಹಿಂದಿನ ಹುಣ್ಣಿಮೆ ಬರ್ತದೆ ನೋಡ್ರಿ. ಅದು 2ನೇ ತಾರೀಕು ಹುಣ್ಣಿಮೆ ಆಯ್ತು ರೀ. ಭೀಮ್ ಅಮಾವಾಸ್ಯೆ 4ನೇ ತಾರೀಕಿಗೆ ಆಯ್ತು ರೀ. ನಾ 2ನೇ ತಾರೀಕಿಗೆ ಅದು ಭಾನುವಾರ ಆಯ್ತಲ್ರಿ. ಅವತ್ತು ನಾವು ಎಲ್ಲರೂ ಹುಡುಗರದು ರಜಾ ಇತ್ತು. ಎಲ್ಲರೂ ನಮ್ಮ ಮನೆಯಾಗ ಇದ್ದೇವೆ. ನಮ್ಮ ಮನೆಯವರು ನಾನು ಹೊಸರು ಮನೆಯಾಗೆ ಇದ್ದೇವೆ ರೀ. ಹಾಗಾಗಿ ಇವತ್ತು ಆಯ್ತಾರು ಐತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೊರಗಡೆ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ರಿ ನಾವು. ಅದು ಆವತ್ತನೇ ನಾವು ಯೂಟ್ಯೂಬ್ನಾಗ ನೋಡ್ಕೊಂಡು ಹೋದ್ರಿ. ಆ ದೇವಸ್ಥಾನ ಮುಂಚೆನೂ ಎಲ್ಲೈತೆ ಅನ್ನೋದು ಗೊತ್ತಿರಲಿಲ್ಲ ರೀ ನಮ್ಗೆ. ಫೋನ್ಯಾಗ ನೋಡಿ ಹೋದಿವ್ರಿ. ನಮ್ಮ ಮಗ ಅದು ಎಲ್ಲೈತಿ ಏನೋ ನೋಡಿದಾರೆ, ಅದು ಎಲ್ಲಿ ಬರ್ತದೆ ಏನಂತ ಲೊಕೇಶನ್ ಇದು ಮಾಡಿಕೊಂಡು ನೋಡಿದ್ದಾರೆ. ನಮಗೂ ಏನೂ ಗೊತ್ತಾಗಿಲ್ಲ. ನೋಡಿ ನಾವು ತಾವರೆಕೆರೆಗೆ ಹೋಗ್ಬೇಕು ರೀ. ಕೋಲಾರ ಬಸ್ಸಿಗೆ ಹೋಗಬೇಕು. ಮೆಜೆಸ್ಟಿಕ್ಲಿಂದ ಕೋಲಾರ ಬಸ್ಸಿಗೆ ಹೋಗಿ ಅಲ್ಲಿ ತಾವರೆಕೆರೆಗೆ ಇಳ್ಕೊಂಡು ದೇವಸ್ಥಾನಕ್ಕೆ ಆಟೋದವ್ರು ಇರ್ತಾರೆ. ಎಷ್ಟಕ್ಕೊಂದು ಆಟೋ ನಿಲ್ಲಿಸಿರ್ತಾರೆ. ಅಲ್ಲಿ ಆಟೋ ಕಟ್ಟಿ ಹೋಗ್ಬೇಕು ರೀ ದೇವಸ್ಥಾನಕ್ಕೆ. ದೇವಸ್ಥಾನ ಮುಂದೆ ಹೋಗಿಬಿಡ್ತಾರೆ. 20 ರೂಪಾಯಿ ತೊಗೊತಾರೆ. ನಾವು ಹಾಗಾಗಿ ಹೋಗಿದ್ದೇವೆ ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿಂತ್ರ ನಮ್ಗೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ರೀ. ದೇವಸ್ಥಾನ ಮತ್ತೆ ಮತ್ತೆ ಬರಬೇಕು ಈ ದೇವಸ್ಥಾನಕ್ಕಂತ ಅನ್ನಿಸ್ತೀರಿ. ಅಂದ್ರೆ ಆ ದೇವಸ್ಥಾನ ತುಂಬ ಎಲ್ಲಿ ನೋಡ್ತೀವಿ ಅಲ್ಲಿ ಕುಂಬಳಕಾಯಿ ಇರ್ತಾವಲ್ರಿ. ಕುಂಬಳಕಾಯಿ ದೀಪನೂ ಅಷ್ಟೇ ಚೆನ್ನಾಗಿ ಹಚ್ಚಿಟ್ಟಿದ್ರು ರೀ. ಅಷ್ಟು ಚಂದ ಮಿರಿ ಮಿನಿಸ್ತಿದ್ದು ನೋಡ್ರಿ. ದೀಪ ಎಷ್ಟಾದ್ರೆ ಅಷ್ಟು ದೀಪ ಹಚ್ಚಿಟ್ಟಿದ್ರು. ಆಮೇಲೆ ಮತ್ತು ನಿಂಬೆ ಹಣ್ಣಿನ ದೀಪ ರೀ, ಬೆಲ್ಲದ ದೀಪ, ಈ ಥರ ಎಲ್ಲ ದೀಪ ನೋಡಿ ನನಗರ ತುಂಬ ಇಷ್ಟ ಆಯ್ತು ಆ ದೇವಸ್ಥಾನ. ಭದ್ರಕಾಳಿನೂ ನೋಡೋಕೆ ಅಷ್ಟೇನ ಇದು ಅದಾಡ್ರಿ. ದೇವಸ್ಥಾನ ನೋಡ್ಬೇಕಾದ್ರೆ ಅಷ್ಟು ತುಂಬ ಚೆನ್ನಾಗಿದೆ ರೀ. ದೇವತಿನ ನೋಡಿದ್ರೆ ನಮ್ಗೊಂಥರ ಕಣ್ಣು ತುಂಬ ನೋಡಿದ್ರೆ ಏನೋ ನಮ್ಗೊಂಥರ ಸಮಾಧಾನ. ಇನ್ನೂ ಮತ್ತೆ ಮತ್ತೆ ಬರಬೇಕು ಈ ದೇವಸ್ಥಾನಕ್ಕೆ ಅಂತೇಳಿ ಅನಿಸ್ತಾ ಇತ್ತು ನನಗೆ. ಹಾಗಾಗಿ ಅಲ್ಲಿ ಪ್ರಸಾದನೂ ಇರ್ತದ್ರಿ. ಊಟ ಅನ್ನ ಸಾರು ಈ ಥರ ಎಲ್ಲ ನಾನು ಅದೆಲ್ಲ ಪೂರ ಇಡುವೆ ಮಾಡಿದ್ದಾರೆ. ಇನ್ನೊಂದು ಸತಿ ಹೋದರೆ ಇಡುವೆ ಮಾಡ್ಕೊಂಡು ಬರ್ತೀನಿ ರೀ. ಎಲ್ಲ ಅಲ್ಲಿ ಇದು ಊಟದ್ದು ಎಲ್ಲ ಮಾಡ್ಕೊಂಡು ಬರ್ತೀನಿ ರೀ. ಸ್ವಲ್ಪನೇ ನಾನು ಭದ್ರಕಾಳಿ ಅಮ್ಮಂದು ಸ್ವಲ್ಪ ಇಡುವೆ ಮಾಡ್ಕೊಂಡು ಬಂದಿದ್ದೀನಿ ರೀ. ಆ ಇಡುವೆ ನೋಡ್ರಿ ನೀವು ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂದ್ರೆ ತುಂಬ ಚೆನ್ನಾಗಿದೆ ರೀ. ನೀವು ಒಂದು ಸಾರಿ ಹೋಗಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ರೀ. ನಾವು ಹೇಳೋಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರ್ತದೆ. ಅಷ್ಟು ಚೆನ್ನಾಗಿದೆ ರೀ. ನಾವು ಅಲ್ಲಿ ಹೋದಾಗ ಹಿಡಿದು ನನಗೆ ಯಾವಾಗಾರ ಕೆಲಸ ಇಲ್ಲ ಮನೆಯಲ್ಲಿ ಅದೀನಿ, ಇವತ್ತು ಶುಕ್ರವಾರನೇ ಇರಲಿ ಮಂಗಳವಾರ ಇರಲಿ ಒಂದು ಹುಣ್ಣಿಮೆ ಅಮಾವಾಸ್ಯೆ ದಿನ ನನಗೆ ಯಾವಾಗಾರ ಖಾಲಿ ಇದ್ನಂದ್ರೆ ಮತ್ತು ಭಾನುವಾರನೂ ಹಿಂಗೆ ಖಾಲಿ ಇದ್ನಂದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ರೀ. ನಮ್ಮ ಮಕ್ಕಳಿಗೆ ಯಾರು ಸ್ಕೂಲ್ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ರೀ. ಇವಾಗ ಹತ್ರ ರಜಾ ಐತ್ರಿ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಬರ್ತೀನಿ ರೀ ನಾನು. ನೀವು ಒಂದು ಸಾರಿ ನೋಡ್ರಿ, ತುಂಬ ಚೆನ್ನಾಗಿದೆ ನೋಡಿರಿ ದೇವಸ್ಥಾನ. ನೋಡಿರಿ ನೀವು ಎಷ್ಟು ಚೆನ್ನಾಗಿದೆ ಅಲ್ರಿ ದೇವಸ್ಥಾನ. ಎಷ್ಟು 30 ಅಡಿ ಇದಾವೆ ನೋಡ್ರಿ. ಅಮ್ಮ 30 ಅಡಿ ಐತಿ. ಇಲ್ಲಿ ನಾನು ನನ್ನ ಮಗಳು ಬಂದೇವೆ ನೋಡ್ರಿ. ಇಬ್ಬರು ದೇವಸ್ಥಾನಕ್ಕೆ. ನಮ್ಮ ಮಗನೂ ಬಂದಾನ. ನಮ್ಮ ಮಗ ಇಡುವೆ ಮಾಡಾಕತ್ತಾನ್ರಿ. ಇಲ್ಲಿ ಒಳಗಡೆ ನೋಡ್ರಿ ಭದ್ರಕಾಳಿ ಅಮ್ಮ ಒಳಗಡೆ ನಾವು ಅರ್ಚನೆ ಮಾಡಿಸ್ಕೊಂಡು ಎಲ್ಲ ಪೂಜೆ ಮಾಡಿಸ್ಕೊಂಡ್ಬಂದು ಹೊರಗಡೆ ಕೂತಿದ್ದೇವ್ರಿ. ನೋಡ್ತಾ ಇದ್ದೀರಲ್ರಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾನು ಫುಲ್ ದೇವಸ್ಥಾನ ಎಲ್ಲ ಇಡುವೆ ಮಾಡಿಲ್ಲ ರೀ. ಇಲ್ಲಿ ಪ್ರತ್ಯಂಗಿರಿ ಅಮ್ಮ ಎಲ್ಲ ದೇವಸ್ಥಾನ ತುಂಬ ದೇವಸ್ಥಾನ ಅದಾವೆ ರೀ. ಊಟದ್ದು ಎಲ್ಲ ಇದೆ ರೀ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊತೀನಿ ರೀ.